ಎಲ್ರಿಗೂ ನಮಸ್ಕಾರ. ಟೇಸ್ಟ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ 10 ನಿಮಿಷದಲ್ಲಿ ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಟೊಮೆಟೊ ಮತ್ತು ಹಸಿಮೆಣಸು ಒಂದು ಸ್ವಲ್ಪ ಕರಿಬೇವನ್ನು ತಗೊಂಡು ಬೇಯಿಸ್ತಾ ಇದ್ದೀನಿ. ನೋಡಿ, ಟೊಮೆಟೊ ಮತ್ತು ಹಸಿಮೆಣಸು ಕರಿಬೇವನ್ನು ಬೇಯಿಸ್ಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡಿಬಿಟ್ಟು, ಅದು ಬಿಸಿ ಇರಬೇಕಾದ್ರೇ ಸ್ಮ್ಯಾಶ್ ಮಾಡಬೇಕು. ಈ ರೀತಿ ಮಾಡಿಬಿಟ್ಟು ನಂತರ ಬೇಯಿಸಿದ ಸಿಪ್ಪೆ ಇರ್ತದಲ್ಲ ಟೊಮೆಟೊದು, ಅದನ್ನೆಲ್ಲ ತೆಗೆದು ಬಿಸಾಡಿಬಿಟ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ, 1/4 ಚಮಚ ಆಗುವಷ್ಟು ಅರಿಶಿನ, 1/4 ಚಮಚ ಜೀರಿಗೆ ಮತ್ತು 1/4 ಚಮಚ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ಟವ್ ಮೇಲೆ ಇಡೋಣ. ಕುದಿಸ್ಬೇಕು ಇವಾಗ ರಸಮನ್ನು. ಸ್ಟವ್ ಮೇಲೆ ಇಟ್ಟು ಕುದಿಸಿದ ನಂತರ ಇದಕ್ಕೆ ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇವೆರಡನ್ನು ಮಾತ್ರ ತಗೊಂಡಿದ್ದೀನಿ. ಪೆಪ್ಪರ್ ಯಾಕೆ ತಗೊಂಡಿಲ್ಲ ಅಂದರೆ ಪೆಪ್ಪರ್ನ ನಾನು ಆವಾಗಲೇ ಹಾಕಿದ್ದೀನಿ, ಪೆಪ್ಪರ್ ಪೌಡ್ರನ್ನ, ಅದಕ್ಕೋಸ್ಕರ ತಗೊಂಡಿಲ್ಲ. ಬೆಳ್ಳುಳ್ಳಿ ಜೀರಿಗೆ ಇವೆರಡನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಜಜ್ಜಿ ಇಟ್ಬಿಟ್ಟು. ನಂತರ ಈಗ ರಸಮ್ ಕುದೀತಾ ಇದೆ. ನೋಡಿ, ರಸಮನ್ನು ಚೆನ್ನಾಗಿ ಕುದಿಸ್ಬೇಕು. ಈಗ ಕುದೀತಾ ಇದೆ, ನೋಡಿ ಹೆಂಗೆ ಕಲರ್ ಬಂದಿದೆ ಅಂತ. ಕುದೀತಾ ಇರೋ ರಸಮ್ಗೆ ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ, ಒಂದು ಒಣಮೆಣಸು ಮತ್ತು ಕರಿಬೇವು, ಸ್ವಲ್ಪ ಹಿಂಗು ಹಾಕಿದ ಮೇಲೆ ಜಜ್ಜಿಟ್ಕೊತ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಈ ಒಗ್ಗರಣೆನ ಈಗ ರಸಮ್ ಕುದೀತಾ ಇದೆಯಲ್ಲ, ಕುದಿಯೋ ರಸಮ್ಗೆ ಒಗ್ಗರಣೆ ಹಾಕ್ಕೋಬೇಕು. ಒಗ್ಗರಣೆ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕಿ ನೋಡಿಕೊಂಡು, ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಬೇಕು. ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ರುಚಿಯಾದ ರಸಮ್ಮು ರೆಡಿಯಾಗಿರ್ತದೆ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಬಿಟ್ಟು ಮುಚ್ಚಿಟ್ಬಿಟ್ರೆ ನಿಮಗೆ ರುಚಿ ರಸಮ್ಮು ಅಂತೂ ತನ್ನ ಜಾಸ್ತಿನೇ ಸೇರ್ತದೆ. ನೋಡಿ, ಬಿಸಿ ಅನ್ನಕ್ಕೆ ಬಿಸಿ ರಸಮ್ಮು ರೆಡಿಯಾಗಿದೆ. ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.